ಯರಗಟ್ಟಿಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ. ರಾತ್ರಿ ಪೂರ ಸಿಟಿ ರವಿ ಸುತ್ತಾಡಿಸಿದ್ದಾರೆ ಪೊಲೀಸರು. ಇಂದು ಸಿಟಿ ರವಿ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ. ಯರಗಟ್ಟಿಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಶಿಫ್ಟ್ ಮಾಡಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ನೀವು, ಸಿಟಿ ರವಿ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ, ಠಾಣೆಯಿಂದ ಠಾಣೆಗೆ ಯಾಕೆ ಸುತ್ತಾಡಿಸ್ತಾ ಇದ್ದೀರಾ, ನನ್ನನ್ನ ಮರ್ಡರ್ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದೀರಾ, ರಸ್ತೆಯಲ್ಲೇ ಕುಳಿತು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ವಿರುದ್ಧ. ಬಿಕಾಸ್ ಇವತ್ತು ಕಾನೂನಿಗೆ ಹಾಜರು ಪಡಿಸಬೇಕು ಸಿಟಿ ರವಿ ಅವ್ರನ್ನ. ರಾತ್ರಿ ಪೂರ ಪೊಲೀಸರು ಸುತ್ತಾಡ್ತಿದ್ದಾರೆ ಅನ್ನುವಂಥದ್ದನ್ನ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ನೀವು, ಪೊಲೀಸರಿಗೆ ಕ್ವಶನ್ ಅನ್ನ ಮಾಡ್ತಾ ಇರುವಂತದ್ದು ಸಿಟಿ ರವಿ. ನನ್ನನ್ನ ಅರೆಸ್ಟ್ ಮಾಡಿದ್ರೆ ಓಕೆ, ಯಾವ ಕೇಸ್ ಹಾಕಿದ್ದೀರಾ ಅದು ಕೂಡ ಸ್ಪಷ್ಟನೆ ಇಲ್ಲ, ನನ್ನನ್ನ ಮರ್ಡರ್ ಮಾಡೋದಕ್ಕೆ ನೀವು ಈ ರೀತಿಯಾಗಿ ಮಾಡಿದ್ದೀರಾ, ಯಾಕೆ ಹೀಗೆ ಮಾಡಿದ್ರಿ, ನನ್ನನ್ನ ಯಾಕೆ ಸುತ್ತಾಡಿಸ್ತಾ ಇದ್ದೀರಾ, ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆಯಲ್ಲೇ ಕುಳಿತು ಸಿಟಿ ರವಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3:30 ಗಂಟೆ ಮೇಲೆ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಸಿಟಿ ರವಿ ಅವರನ್ನ ಯಾಕಾಗಿ ಪೊಲೀಸರು ಸಿಟಿ ಸುತ್ತಾಡ್ಸಿರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ನನಗೆ ಮರ್ಡರ್ ಮಾಡೋದಕ್ಕೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು ಯಾಕಾಗಿ ಸುತ್ತಾಡಿಸಿದ್ರಿ ಅಂತ ಹೇಳ್ಬಿಟ್ಟು ಓವರ್ ಆಲ್ ಆಗಿ ಅವರು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು ಮೈಲಾರಿ? ಓವರ್ ಆಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದಾ ಸಂಕ್ಷಿಪ್ತವಾಗಿ? ಖಂಡಿತ ರುಜಾ, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಅವರನ್ನ ಹಿರೇಬಾಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ಅವರನ್ನ ಖಾನಾಪುರ ಪೊಲೀಸ್ ಠಾಣೆಗೆ ತಂದು ವಿಚಾರಣೆ ಮಾಡಲಾಗಿಲ್ಲ. ರಾಮದುರ್ಗದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆನ ಕೊಟ್ಟು ಈಗ ಬೆಳಗಾವಿಗೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಸದ್ಯ ಅವರ ಯರಗಟ್ಟಿಯಿಂದ ಏನು ಪ್ರಮುಖವಾಗಿ ಯರಗಟ್ಟಿಯಿಂದ ಬೆಳಗಾವಿ ಕಡೆಗೆ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೋಜಾ. ಓಕೆ, ಏನಕ್ಕಾಗಿ ಸಿಟಿನ ಸುತ್ತಾಡ್ಸಿರು ಅಂತ ಹೇಳ್ಬಿಟ್ಟು? ಬಿಕಾಸ್ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದೆ, ಸಿಟಿ ರವಿ ಅವರ ಒಂದು ಜೀವಕ್ಕೆ ಭಯ ಇದೆ, ಒಂದು ಸೇಫ್ಟಿ ಇಲ್ಲ ಅನ್ನುವಂಥದ್ದನ್ನ ಅರವಿಂದ್ ಬೆಲ್ಲದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಕೊಡ್ಬೋದಾ ಮೈಲಾರಿ? ಖಂಡಿತ ರೋಜಾ, ಇಲ್ಲಿ ಪ್ರಮುಖವಾಗಿ ಇಡೀ ರಾತ್ರಿ ಸುತ್ತಾಡ್ಸೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರಲ್ಲಿ ಇರುವಂತ ಗೊಂದಲ ಮತ್ತು ಯಾಕೆ ಈ ರೀತಿ ಮಾಡ್ತೀರಾ ಅನ್ನುವಂತ ಮಾಹಿತಿ ಕೂಡ ಸದ್ಯ ನಮ್ಗೆ ಇಲ್ಲ. ಯಾಕೆಂದ್ರೆ ಅವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಇದಾದ ನಂತರ ಅವರನ್ನು ಇಡೀ ರಾತ್ರಿ ಕೂಡ ಎಲ್ಲ ಕಡೆ ಸುತ್ತಾಡಿಸಿದ್ದಾರೆ. ಇದು ಏನು ಸಿಟಿ ರವಿಯ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಇದಾದ ನಂತರ ಅವರನ್ನ ಏನು ರಾಮದುರ್ಗದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗಿತ್ತು. ಆದ್ರೆ ರಾತ್ರಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ಅವರನ್ನ ಬೆಳಗಿನ ಜಾವ ಕೋರ್ಟ್ಗೆ ಇಲ್ಲಿ ಹಾಜರುಪಡಿಸಿ ಅದರ ಏನು ಬೆಳಗಾವಿಯ ಏನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದು ನನ್ನ ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು, ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಏನಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ದೀರಿ. ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ದೀರಿ. ಯಾರು ನಿಮ್ಗೆ ಹಪ್ತ ಕೊಟ್ಟು ನಿಂತಿಲ್ಲ, ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ ನೀವು. ಯಾಕೆ ಯರಗಟ್ಟಿಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ. ರಾತ್ರಿ ಪೂರ ಸಿಟಿ ರವಿ ಸುತ್ತಾಡಿಸಿದ್ದಾರೆ ಪೊಲೀಸರು. ಇಂದು ಸಿಟಿ ರವಿ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ.
ಯರಗಟ್ಟಿಯಿಂದ ಬೆಳಗಾವಿಯತ್ತ ಸಿಟಿ ರವಿಯನ್ನ ಶಿಫ್ಟ್ ಮಾಡಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ನೀವು ಸಿಟಿ ರವಿ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ, ಠಾಣೆಯಿಂದ ಠಾಣೆಗೆ ಯಾಕೆ ಸುತ್ತಾಡಿಸ್ತಾ ಇದ್ದೀರಾ, ನನ್ನನ್ನ ಮರ್ಡರ್ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದೀರಾ, ರಸ್ತೆಯಲ್ಲೇ ಕುಳಿತು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ವಿರುದ್ಧ. ಬಿಕಾಸ್ ಇವತ್ತು ಕಾನೂನಿಗೆ ಹಾಜರುಪಡಿಸಬೇಕು ಸಿಟಿ ರವಿ ಅವ್ರನ್ನ. ರಾತ್ರಿ ಪೂರ ಪೊಲೀಸರು ಸುತ್ತಾಡ್ತಿದ್ದಾರೆ ಅನ್ನುವಂಥದ್ದನ್ನ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ನೀವು, ಪೊಲೀಸರಿಗೆ ಕ್ವಶನ್ ಅನ್ನ ಮಾಡ್ತಾ ಇರುವಂತದ್ದು ಸಿಟಿ ರವಿ. ನನ್ನನ್ನ ಅರೆಸ್ಟ್ ಮಾಡಿದ್ರೆ ಓಕೆ, ಯಾವ ಕೇಸ್ ಹಾಕಿದ್ದೀರಾ ಅದು ಕೂಡ ಸ್ಪಷ್ಟನೆ ಇಲ್ಲ, ನನ್ನನ್ನ ಮರ್ಡರ್ ಮಾಡೋದಕ್ಕೆ ನೀವು ಈ ರೀತಿಯಾಗಿ ಮಾಡಿದ್ದೀರಾ, ಯಾಕೆ ಹೀಗೆ ಮಾಡಿದ್ರಿ, ನನ್ನನ್ನ ಯಾಕೆ ಸುತ್ತಾಡಿಸ್ತಾ ಇದ್ದೀರಾ, ನಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆಯಲ್ಲೇ ಕುಳಿತು ಸಿಟಿ ರವಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3:30 ಗಂಟೆ ಮೇಲೆ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಸಿಟಿ ರವಿ ಅವರನ್ನ ಯಾಕಾಗಿ ಪೊಲೀಸರು ಸಿಟಿ ಸುತ್ತಾಡ್ಸಿರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ನನಗೆ ಮರ್ಡರ್ ಮಾಡೋದಕ್ಕೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು ಯಾಕಾಗಿ ಸುತ್ತಾಡಿಸಿದ್ರಿ ಅಂತ ಹೇಳ್ಬಿಟ್ಟು ಓವರ್ ಆಲ್ ಆಗಿ ಅವರು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು ಮೈಲಾರಿ? ಓವರ್ ಆಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದಾ ಸಂಕ್ಷಿಪ್ತವಾಗಿ? ಖಂಡಿತ ರೋಜಾ, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಅವರನ್ನ ಹಿರೇಬಾಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ಅವರನ್ನ ಖಾನಾಪುರ ಪೊಲೀಸ್ ಠಾಣೆಗೆ ತಂದು ವಿಚಾರಣೆ ಮಾಡಲಾಗಿಲ್ಲ. ರಾಮದುರ್ಗದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆನ ಕೊಟ್ಟು ಈಗ ಬೆಳಗಾವಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಸದ್ಯ ಅವರ ಯರಗಟ್ಟಿಯಿಂದ ಏನು ಪ್ರಮುಖವಾಗಿ ಯರಗಟ್ಟಿಯಿಂದ ಬೆಳಗಾವಿ ಕಡೆಗೆ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೋಜಾ. ಓಕೆ, ಏನಕ್ಕಾಗಿ ಸಿಟಿನ ಸುತ್ತಾಡ್ಸಿರು ಅಂತ ಹೇಳ್ಬಿಟ್ಟು? ಬಿಕಾಸ್ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದೆ, ಸಿಟಿ ರವಿ ಅವರ ಒಂದು ಜೀವಕ್ಕೆ ಭಯ ಇದೆ, ಒಂದು ಸೇಫ್ಟಿ ಇಲ್ಲ ಅನ್ನುವಂಥದ್ದನ್ನ ಅರವಿಂದ್ ಬೆಲ್ಲದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಕೊಡ್ಬೋದಾ ಮೈಲಾರಿ? ಖಂಡಿತ ರೋಜಾ, ಇಲ್ಲಿ ಪ್ರಮುಖವಾಗಿ ಇಡೀ ರಾತ್ರಿ ಸುತ್ತಾಡ್ಸೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರಲ್ಲಿ ಇರುವಂತ ಗೊಂದಲ ಮತ್ತು ಯಾಕೆ ಈ ರೀತಿ ಮಾಡ್ತೀರಾ ಅನ್ನುವಂತ ಮಾಹಿತಿ ಕೂಡ ಸದ್ಯ ನಮ್ಗೆ ಇಲ್ಲ. ಯಾಕೆಂದ್ರೆ ಅವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಇದಾದ ನಂತರ ಅವರನ್ನ ಇಡೀ ರಾತ್ರಿ ಕೂಡ ಎಲ್ಲ ಕಡೆ ಸುತ್ತಾಡಿಸಿದ್ದಾರೆ. ಇದು ಏನು ಸಿಟಿ ರವಿಯ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಇದಾದ ನಂತರ ಅವರನ್ನ ಏನೋ ರಾಮದುರ್ಗದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗಿತ್ತು. ಆದ್ರೆ ರಾತ್ರಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ಅವರನ್ನ ಬೆಳಗಿನ ಜಾವ ಕೋರ್ಟ್ಗೆ ಇಲ್ಲಿ ಹಾಜರುಪಡಿಸಿ ಅದರ ಏನು ಬೆಳಗಾವಿಯ ಏನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಮೈಲಾರಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದು ನನ್ನ ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು, ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲಾಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ನನ್ನ ಕೊಲೆ ಮಾಡಕ್ ಮಾಡಿದ್ದೀರಿ. ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ದೀರಿ. ಯಾರು ನಿಮ್ಗೆ ಹಪ್ತ ಕೊಟ್ಟಿಲ್ಲ? ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ ನೀವು, ಯಾಕೆ ಸುತ್ತ